ಜಟಕ ಬಂಡಿ. ನೀವು ಯಾಕೆ ಮಾಡ್ಕೊಳ್ತೀಯ ಮನೇಲಿಗೆ ಹೋಗ್ಲಿ? ತಪ್ಪಾಯ್ತಪ್ಪ, ಏನಾಯ್ತು ಬಿಡ್ಬೇಕಿತ್ತು. ನಮಗೆ ಕೇಳುವಾಗ ಒಂದೇ ಮಾತಂತು ಮೇಡಮ್, ಯಾಕೆ ಇನ್ನೊಂದ್ಸಲ ಕಳ್ಸಿದ್ರೆ ಸೊತ್ತೋಗ್ಬಿಡ್ತೀನಿ ನಾನು ಅಂದ್ರೆ ನಾನು ಕಳಿಸ್ಲಾ, ಇವ್ರ ಮನೇಲಿ ಬಿಡ್ಲಾ. ಎಲ್ಲ ನೀವೇ ಮಾಡ್ತೀರೇನ್ರಿ ಅವ್ರ ನಾನೇ ಫುಲ್ಲು ಪಿನ್ ಟು ಪಿನ್ ನಾನೇ ಮೇಡಮ್. ನಮ್ಮ ತಂದೆ ಸ್ಥಾನದಲ್ಲಿ ಇದ್ದಾರೆ ಮೇಡಮ್ ಅವರು. ಅಲ್ಲ ಮೇಡಮ್, ಇವಾಗ ಇದು ಮಾಡಿದಾರಲ್ಲ ಮೇಡಮ್, ಇವಾಗ ಅದನ್ನ ಏನ್ ಸಾಕ್ಷಿ ಅಂತ ಹೇಳಿ ಮೇಡಮ್. ತಾನೇ ಸಾಕ್ಷಿ ಅಂತ ಅಲ್ಲ ಮೇಡಮ್, ಸುಳ್ಳೇರವರು ಹೇಳ್ತಾರೆ ಮೇಡಮ್. ಅದು ಸುಳ್ಳೇರವ್ರು ನಮ್ಮ ಮೇಲೆ ಕುಮಾರ್ ಈ ಸುಳ್ಳನ್ನ ಹೇಳಿ ಜೀವನ ಹಾಳು ಮಾಡ್ಕೋತಾ ಇದ್ದೀವಿ. ಯಾಕೆ ಸೇರಿಸಲ್ಲ ಅವರು? ಸುಳ್ಳು ಹೇಳ್ತಾರೆ ಕರೆಕ್ಟ್. ಸರಿ ಮೇಡಮ್, ಯಾಕೆ ಸೇರಿಸಲ್ಲ ಸರಿ ಮೇಡಮ್. ಅವ್ರ ಸುಳ್ಳು ಹೇಳ್ತಾರೆ ಅಂತ ತಗೊಂಬಿಡಿ ಸುಮ್ಮನೆ. ಯಾಕೆ ಸೇರಿಸಲ್ಲ ನನಗೆ ಮೇಡಮ್? ಮನೆಗೆ ಬಂದು ಬಿಟ್ಬಿಟ್ಟು ಹೋಗ್ತಾನೆ. ಒಂದು ನಿಮಿಷ ಹೇಳ್ತೀನಿ ಕೇಳಿ ಮೇಡಮ್. ಹೆರಿಗೆ ಕರ್ಕೊಂಡೋಗಿ ನಾವು ಮೇಡಮ್ ಕರ್ಕೊಂಡೋಗಿ ಬಿಟ್ಟಾಗ ಸೈನ್ ಮಾಡೋದು ಮತ್ತೆ ಮನೆಗೆ ಬಂದಾಗ ಕೇಳಿ ಮೇಡಮ್. ನೀವು ಬೇಡ ಬೇಕಾ ಅವ್ರ ಅಮ್ಮನ್ನ ಕೇಳಿ ಮೇಡಮ್. ಹೆರಿಗೆ ಆಗಿದೆ ತಪ್ಪು ಹೊರಿಸ್ತಾರಲ್ಲ, ಈ ತರ ತಪ್ಪು ಹೊರಿಸ್ತಾರಲ್ಲ ಮೇಡಮ್. ಆ ಅಮ್ಮ ಐತೆ, ಅದು ಮಗು ಆಗಿ 3 ದಿವಸ ಮಾತಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಮಾತಾಡಕ್ಕೆ. ಸರಿ ಬಿಡಿ ಮೇಡಮ್. ಮೇಡಮ್ 3 ದಿವಸ ಹೇಳ್ಕೊಂಡೆ ಎಷ್ಟೊತ್ತು ತಪ್ಪಿಸ್ಕೋತೀರಿ? ಇಲ್ಲ ಮೇಡಮ್, ಇರೋದು ಹೇಳ್ತೀನಿ. ತಪ್ಪಾಗೋಲ್ಲ, ಕರೆಕ್ಟ್ ಆಯ್ತು. ಅವಾಗ ಕೇಳ್ಬೇಕಾಗಿತ್ತು ನೀನು, ಇವಾಗ ಕೇಳ್ತಾ ಇದೆಯಲ್ಲ. ಅವಾಗ ಕೇಳ್ಬೇಕಾಗಿತ್ತು. ಇವಾಗ ಹೋಗಿಲ್ವಾ ನಿನ್ ಮನೆ ಮದುವೆಗೆ? ಗೊತ್ತಾಗ್ಲಿ. ಸರಿ ಮೇಡಮ್, ಈ ವಿಷಯ ಮೊದಲೇ ಮಾತಾಡ್ಕೊಂಡು ಇಷ್ಟು ಪ್ರಾಬ್ಲಮ್ ಬರ್ತಾ ಇತ್ತಾ ಮೇಡಮ್? ಇಷ್ಟು ಪ್ರಾಬ್ಲಮ್ ಬರ್ತಾ ಇಲ್ಲ? ಹೇಳ್ಬೋದಾ ಮೇಡಮ್? ಇವಾಗ ಹೇಳಿಲ್ವಾ? ಆ ತರ ಹೇಳ್ಬೇಕಾಗಿತ್ತು. ಡೈರೆಕ್ಟ್ ಹೇಳ್ತಾ ಇದ್ದೀನಿ ನಾನು. ಅದು ಹೇಳ್ಬೇಕಾಗಿದ್ರೆ ಅವತ್ತು ನೋಡ್ದ ಅಂತ ಹೇಳ್ತಾನಲ್ಲ, ಅಲ್ಲೇ ಬಂದು ನೋಡ್ಬೋದಾಗಿತ್ತು. ಅವ್ರ ಅಮ್ಮ ಇದ್ದಾರೆ, ಹೋಗ್ಲಿ. ಅವ್ರ ಅಮ್ಮ ಬೇಡ ಮೇಡಮ್, ಅವ್ರ ಅಕ್ಕಂದಿರಿದೆ. ಅವ್ರ ಅಕ್ಕನ ಹೋಗ್ಲಿ ಮೇಡಮ್. ಅವ್ರ ಅಕ್ಕನ ನಾಚಿಕೆ ಅಣ್ಣ ಇದ್ದಾರೆ, ಅಣ್ಣನ ಹತ್ರ ಹೇಳ್ಬೋದಲ್ಲ ಮೇಡಮ್? ಮೇಡಮ್ ನಾನು ಮೇಡಮ್, ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆಲ್ಲ? ನಮ್ಮ ತಂದೆ. ಅಲ್ಲ, ನೀವು ಹೆಂಡತಿನ ಬಿಟ್ಟು ಮಕ್ಕಳನ್ನ ಬಿಟ್ಟು ಯಾವ್ದೋ ಕಾಲದಲ್ಲಿ ಓಡೋಗಿದ್ದವ್ರಲ್ವಾ ನೀವು? ಇಲ್ಲಮ್ಮ, ನಾನು ಇನ್ನು ಓಡೋಗಿಲ್ಲ. ಅವರೇ ಬಿಟ್ಟು ಓಡೋಗಿದ್ದು. ಇವಾಗ ನಮ್ಮ ಮಗಳು ಮದುವೆ ಮಾಡ್ಕೊಂಡಿದ್ದಾನಲ್ಲಮ್ಮ, ಒಂದು ದಿವಸ ಬಂದು ಮಾತಾಡೋಣ, ದಿವಸ ಹೋಗೋಣ. ಇದೆಲ್ಲ ಕೇಳಿದಕ್ಕೆ ಇದೆಲ್ಲ ಏನು ಕತೆ, ಇದೆಲ್ಲ ಅವನು ಬರ್ತಾನೆ ಮನೆಗೆ, ಏನು ಸಮಸ್ಯೆ, ಅವನಿಗೂ ನಮಗೂ ಏನು ನೆಂಟ್ರ ಅವನು ಕೇಳಿದ್ದೆ. ಇದೆಲ್ಲ ಮನಸ್ಸಿನಲ್ಲಿ ಮಾಡ್ಕೊಂಡು ಒಂದು ದಿವಸ ಹಿಡ್ಕೊಂಡು ನಾನು ಹೊಡೆದು ಮೂಗು ಬಾಯಿನಲ್ಲಿ. ಯಾರು ಹೊಡೆದಿದ್ದು ನಿಮ್ಗೆ? ನಮ್ಮ ಮಗಳಿದ್ದ ಗಂಡ. ಸರಿ, ಹೊಡೆದ್ಬಿಟ್ಟು ಈ ಜಾಗದಲ್ಲಿ ಇದ್ದ ಮಾನ ಮರ್ಯಾದೆ ಹೋಗ್ತದೆ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟೆ ಮನೆ. ಅಲ್ಲಿ ಇದ್ಕೊಂಡು ರಾತ್ರಿ ಹೊತ್ತು ಬರೋದು, ಮಾತಾಡೋದು ಆತನೇ. ಹಿಂಗೆ ಹೋಗೋದು, ಯಾರೋ ಮಾತಾಡೋದು, ನಮ್ಮೊಂದು ಯಾರೋ ಬಂದರು, ಅದೆಲ್ಲ ನೀನು ಯಾರು ಕೇಳಕ್ಕೆ? ಇದನ್ನ ಹೇಳೋರು ಯಾರು? ನಮ್ಮ ಹೆಂಡತಿ. ಎಷ್ಟು ದಿವಸ ಓಡಿಸ್ಕೊಂಡು ಇರೋಕ್ಕಾಗ್ತಿದ್ದಲ್ಲ. ನಾನು ಕೇಳಿದ್ದಕ್ಕೆ ಈ ಥರ ಇಟ್ಕೊಂಡು ಹೊಡೆದ. ಬೇಜಾರಾಗೋಯ್ತು ಅಲ್ಲಿರೋಕ್ಕೆ. ಅಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದೆ. ಅಲ್ಲಿ ಇದ್ಕೊಂಡು ಬರೋದು, ಬೆಳಿಗ್ಗೆ ಹೊತ್ತು ನಾನು ಕೆಲಸದ ಹೋಗೋ ಟೈಮಲ್ಲಿ ಬಂದು ಮಾತಾಡೋದು. ರಾತ್ರಿ ಹೊತ್ತು 8-9 ಗಂಟೆಗೆ ಬಂದು ಮಾತಾಡೋದು. ಇದೆಲ್ಲ ಯಾರಪ್ಪ ಇವ್ರಿಗೆ ಮಾತಾಡೋದು? ಅವ್ರಿಗಿಬ್ರಿಗೂ ವಯಸ್ಸು ಅವ್ರಿಗಿಂತ ಚಿಕ್ಕವ್ರಲ್ವೇನ್ರಿ? ಏನ್ರಿ ಇದೆಲ್ಲ ಮಾತಾಡ್ತೀರಿ ನೀವು? ನಾನು ಇರೋಕೆ ಬಂದು ಮಾತಾಡಬೇಕು. ಏನು ಹೇಳ್ತೀಯಮ್ಮ? ಕದ್ದು ಮುಚ್ಚಿ ಏನು ಮಾತಾಡೋದಾರ? ಏನಿರಕ್ಕೆ ಸಾಧ್ಯ ರೀ ಅವರಿಬ್ಬರ ಮಧ್ಯೆ? ಮತ್ತೆ ಹೆಂಗಿಲ್ರ ಇವಾಗ ನನ್ನ ಹೋಗೋ ಕಾರಣ ಏನಮ್ಮ? ಬಿಟ್ಟು ಹೋಗಿದ್ ಯಾರಮ್ಮ? ನಾನೇ ಹೋಗಿದ್ ಮೇಡಮ್. ಸರಿ, ಯಾಕೆ ಬಿಟ್ಟು ಹೋದ್ರಿ? ಅದೇ ಮೇಡಮ್, ರಾತ್ರಿ ಹೊತ್ತು ತುಂಬಾ ಹಿಂಸೆ ಕೊಡ್ತಾ ಇದ್ದ. ನಮ್ಮ ನಾದಿನಿ ಮನೆಯಲ್ಲೇ ಇದ್ದಿದ್ದು, ಯಾರ ದೂರನೂ ಇಲ್ಲ. ನಮ್ಮ ನಾದಿನಿ ಮನೆಯಲ್ಲೇ ಚಿಕ್ಕ ಮನೇಲಿ ಇದ್ವಿ ನಾವು. ಏನಂತ ಹಿಂಸೆ ಕೊಡೋರು? ಏನ್ ರಾತ್ರಿಗೆಲ್ಲ ಬಂದು ಹೊಡಿಯೋದು, ಕುಡಿಯೋದು. ಇವ್ರ ಮನೇಲಿ ಊಟ ಮಾಡ್ತಾ ಇದ್ವಿ, ಬಂದು ಮಲ್ಕೊಂತಾ ಇದ್ವಿ ರಾತ್ರಿ ಹೊತ್ತು. ಯಾರೋ ನಾನು, ನಮ್ಮ ಯಜಮಾನ್ರು, ನಮ್ಮ ಚಿಕ್ಕ ಹುಡುಗ 3 ಜನ ಬಂದು ಮಲ್ಕೊಂತಾ ಇದ್ದಿದ್ದು. ಈಗ ಅವ್ರಿಬ್ರು ಮಾತಾಡಿದ್ದೇ ತಪ್ಪು ಮಾಡ್ದಾಗ ಆಗೋಯ್ತೇನ್ರಿ? ಡೈರೆಕ್ಟ್ ಕೂತ್ಕೊಂಡು ಮಾತಾಡಲಮ್ಮ, ಬೇಡ ಸೀಕ್ರೆಟ್ ಏನು ಏನ್ ಸೀಕ್ರೆಟ್ ಮಾತಾಡಿದ್ವಿ? ಅವನ್ನ ಕೇಳ್ರಿ. ಮಗನ ಹತ್ರ ಬಂದು ಮಾತಾಡ್ತಾರೆ, ನನ್ನ ಹತ್ರ ಮಾತಾಡ್ತಾರೆ. ಕೇಳ್ರಿ ಮೇಡಮ್. ಮನೇಲಿ ಮಗಳ ಜೀವನ ನೀವೇ ಹಾಳು ಮಾಡ್ತಾ ಇದ್ದಿರಲ್ಲ. ಈಗ ಅಳಿಯನ್ ಬಗ್ಗೆ ಆರೋಪ ನಾನೇನು ಅನ್ಭವಿಸ್, ನಾನು ಚೆನ್ನಾಗಿದ್ದೇನೆ ಮೇಡಮ್. ನನ್ನ ಮಕ್ಕಳು ನಾನು ಚೆನ್ನಾಗೇ ಇದ್ದೀವಿ. ಎಲ್ಲಿ ಚೆನ್ನಾಗಿದ್ದೀರಮ್ಮ? ನಿಮ್ ಮಗಳು ನಿಮ್ ಮನೇಲಿ ಬಂದು ಇಲ್ವಾ? ನನ್ನ ಗಂಡ್ ಮಕ್ಳು ನನ್ನ ಚೆನ್ನಾಗಿ ನೋಡ್ಕೊಂತಾ ಇದಾರೆ. ಅಷ್ಟೇ ಚೆನ್ನಾಗಿ ಸಾಕ ಈಕೆ ಗಂಡನ ಜೊತೆ ಬಂದು? ಅವ್ಳಿಗೆ ಹೋಗ್ಬೇಕಿಲ್ವಾ? ಅವ್ಳಿಗೆ ಕಸ ನಾವು ಇಷ್ಟು ದೂರ ಬಂದಿರೋದು. ನಾನು ನೋಡಿ ಮೇಡಮ್, ಇಲ್ಲಿ ಬಂದಿರೋ ಉದ್ದೇಶನೇ ನನ್ನಿಂದ ಯಾರಿಗೂ ತೊಂದರೆ ಬೇಡ ಬೇಕಂತ ಹೇಳಿದ್ರೆ ಆರೋಪ ಹೊರಿಸ್ತಾ ಇದ್ದಾರೆ. ಒಳ್ಳೇದು, ಅದು ವರ್ಷ ತುಂಬಾ ಒಳ್ಳೇದು. ನಾನು ಕಲಿತೀನಿ, ಇನ್ನು ಕಲಿತೀನಿ, ಇನ್ನು ಮುಂದೆ ಕಲಿತೀನಿ. ಈಗ ಏನ್ರಿ, ಹೆಂಡ್ತಿನ ಕರೆಸ್ಕೋತಿರೋ ಇಲ್ವೋ? ನಂದು ಮಾನ ಮರ್ತಿ ಎಲ್ಲ ಹೋಗ್ಬಿಡ್ತೆ ಮೇಡಮ್. ಏನು ಮಾಡೋದು? ನನ್ನ ಮಾನ ಮರ್ತಿ ಹೋಗಿದೆ.
ಏನ್ ತೀರ್ಮಾನಪ್ಪ? ಮಗುಗೋಸ್ಕರ ಆದ್ರೂ ಗಂಡ ಹೆಂಡತಿ ಒಟ್ಟಿಗಿರ್ಬೇಕು, ಇದೇ ತೀರ್ಮಾನ. ಮೇಡಮ್ ನಾ ಯಾರಂತ ಕೇಳಿ ಹೊತ್ಸು ಅಪ್ಪ ಇದ್ದಾನೆ, ಒಂದ್ ದಿವಸ ಕರ್ಕೊಂಡು ಹೋಗೋಣ. ಈಗ ಕರ್ಕೊಂಡು ಹೋಗ್ರಿ, ಇವತ್ತು ಎಲ್ಲ ಸತ್ಯ ಈಚೆ ಬಂದಿದೆಯಲ್ಲ, ಇವಾಗ ಕರ್ಕೊಂಡು ಹೋಗಿ. ಬಾಳಕ್ ಮದುವೆ ಆಗೋದು. ನೀನು 5 ವರ್ಷ ಮದುವೆ ಆಯ್ತಲ್ಲ, 5ನೇ ವರ್ಷ ನಡೀತೈತೆ, ಆವಾಗಿಂದ ಬುದ್ಧಿ ಎಲ್ಲ ಹೋಗಿದ್ದು, ತಂದು ಬಿಡಕ್ಕಾಗಿಲ್ವಾ? ಅವಳು ಹೋಗೋಂಗ್ ಬಿಟ್ಬಿಟ್ಟು ಮನೇಲಿ ನಾವು ಕರ್ಕೊಂಡ್ಲ. ನೀವೇ ಹೇಳ್ರಿ ಮೇಡಮ್. ಈಗ ಅದನ್ನೇ ಹೇಳ್ಕೊಂಡು ಅದನ್ನ ಹೇಳ್ಕೊಂಡ್ರೆ 3 ದಿವಸಕ್ಕೆ ಫೋನ್ಗಳು ಮಾಡೋದು, ಈ ರೌಡಿ ತರ ಬರೋದು, ಎಲ್ಲ ಕೇಳ್ಕೊಳ್ಳಿ ಮೇಡಮ್. ಬಡಿಯೋದು. ಜಗಳ ಮಾಡ್ತಾನೆ ಮೇಡಮ್. ಒಟ್ನಲ್ಲಿ ಅದೆಲ್ಲ ಬೇಡ. ನಮ್ಮ ಮನೆಗ್ ಬಂದು ಇದ್ರಲ್ಲ, ನೀನೇನ್ ಆವಾಗ ಬರ್ತಾ ಇದ್ದ ಅಲ್ಲಿ ಎಲ್ಲೇ ನಮ್ಮ ಮನೆ ಹತ್ರ? ಯಾವಾಗ ಎಷ್ಟು ಸಲ ಬಂದಿದ್ದೀನಿ? ಇವಾಗ ನಾನು ಇಲ್ದ ಟೈಮಲ್ಲಿ ಮನೆಗೆ ಏನ್ ಬಂದದ ಪಕ್ಕ ಪಕ್ಕ ಹೇಳ್ತಾವ್ರೆ. ಯಾರು ಹೇಳುದು ಕೇಳಿ ಕರಿ. ಬಂದು ಕೇಳಿಸ್ತೀನಿ ಬಾ. ಈ ತರ ಸುಳ್ಳು ಬರಾಕ್ಲ ನಿಮ್ಮ ಮಾವನ್ ಏನ್ ಕೆಲ್ಸ? ಅದೇ ಕೆಲ್ಸ ಅಲ್ದು ಬಾಕ್ಲಲ್ಲಿ ನಿಂತ್ಕೊಂಡು ಯಶೋದನ ಕರೀರಿ. ಯಶೋದ ಹೌದಾ? ಸರಿ ಮನೇಲಿ ನಾನ್ ಇರೋದು. ಸರಿ ಸರಿ ಸರಿ. ಇನ್ನು ಏನೇನು ಹೇಳ್ತೀರಾ ಹೇಳ್ಬಿಡಿ. ಏನ್ ಇರೋ ಮಾತು ನಾವ್ ಹೇಳ್ತಾರ ನಾನಾ ಒಂದ್ ಹೇಳ್ತೀನಿ ನೋಡತ್ತೆ, ನೀನ್ ಸುಳ್ಳು ಹೇಳೋದಕ್ಕೆ ನಿನ್ಗೆ ಅತ್ತೆ ಅದು. ಅವಳು ಎಷ್ಟು ಗೋಳಾಡ್ತಾಳೆ ಅದಷ್ಟು ನೀವು ನಾವ್ ಗೋಳಾಡ್ತಾರ ಮಾಡ್ತಾನೆ ಇದ್ದಿದ್ರೆ ನನ್ ಮಗ ಯಾವತ್ತ ಮಾತುಗಳು ಹೇಳ್ತಾ ಇದ್ದ. ಇಷ್ಟ ದಿವಸ ನನ್ ಮಗ ಹೊಟ್ಟೆ ಎಲ್ಲ ಮಾಡ್ಕೊಂಡು ಇವತ್ತು ಹೇಳ್ತಾವನೆ ನೋಡು, ನಮ್ಗ ಹಂಗ ಹೊಟ್ಟೆ ಉರಿತಿ. ಮೇಡಮ್ ಭಗವದ್ಗೀತೆ ತಗೊಳ್ಳಿ ಮೇಡಮ್, ಸತ್ಯ ಮಾಡ್ತೀನಿ ಬೇಕಾರೆ. ಭಗವದ್ಗೀತೆ ಬೇಡ, ನೀವು ಯಾವ ದೇವ್ರು ನಂಬ್ತೀರ್ರಿ? ನಾನು ಮಂಜುನಾಥ ನಂಬ್ತೀನಿ ಮೇಡಮ್. ಆಗ್ಬೋದೇನು? ಎಲ್ಲಿ ಬೇಕು ಬರ್ಲಿ ಮೇಡಮ್. ಮೊನ್ನೆ ಯಾವ ದೇವ್ರ ಮಕ್ಕಳು ಆ ದೇವ್ರ ಪಂಚಾಯತ್ ಮತ್ತೆ ಬಂತು ಮನೆಗೆ ಬಂದ್ರೆ ನಾನು ಸುತ್ತಾಬಿಡ್ತೀನಿ ಮೇಡಮ್, ಗ್ಯಾರಂಟಿ ಪಕ್ಕ ಆಯ್ತಾ ಮೇಡಮ್. ಬಂದರೆ ನಾನು ಸುತ್ತಾಬಿಡ್ತೀನಿ, ಯಾರು ಬಿಡಲ್ಲ, ನಾನು ಸುತ್ತಾಬಿಡ್ತೀನಿ. ಅವ್ನು ಇದೇ ಮಾತು ಹೇಳ್ತಾನೆ ಮೇಡಮ್, ಈ ತರ ಕರ್ಕೊಂಡ್ಬಿಡ್ತೀನಿ. ನಾಳೆ ಹೋಗಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಇನ್ನೊಂದ್ಸಲ ಎಲ್ಲಿದೆ ಪಾಯಿಂಟು? ನಾವು ಹೊಡಿತೀನಿ, ಮಾಡ್ತೀನಿ, ಕುಡಿತೀನಿ, ಇದು ಮತ್ತೆ ಎಲ್ಲ ಕರೆಕ್ಟು. ಮಾತು ಮುಂಚೆ 3 ದಿವಸ ಮುಂಚೆ ಕರ್ಕೊಂಡು ಹೋಗೋದು. ಎಲ್ಲಿ ಕರ್ಕೊಂಡು ಇದೆ ಅವ್ರ ಮನೆಗೆ, ನಿಮ್ಮ ಮನೆಗೆ ನಾವು ಹೊಡಿತೀನಿ. ನಾನೇ ಹೇಳ್ತೀನಲ್ಲ ಮೇಡಮ್, 2 ಸಲ ಹೋಗಿದ್ದೀನಿ. ಮಾತಾಡ್ತೀನಿ ಮೇಡಮ್. ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರ್ಬೇಕು. ಇದಕ್ಕಿಂತ ಹೇಳ್ಬೇಕಾ ಮೇಡಮ್ ನಾನು? ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರ್ಬೇಕು ಮೇಡಮ್. ಹಂಗ್ ನೋಡಕ್ಕೆ ನಾನು ಎಷ್ಟು ಸುಳ್ಳು ಹೇಳ್ಬೋದು ಮೇಡಮ್? ನಮ್ಮ ತಾಯಿ 3 ಸತಿ ಕರ್ಕೊಂಡ್ಬಂದ್ರು. 3 ಸತಿ ಮೇಡಮ್ ಕರ್ಕೊಂಡ್ಬಂದ್ರು. 3 ಸಲ ಎಲ್ಲ ಯಾವಾಗ್ಲೂ ಆಗಿಲ್ಲ ಮೇಡಮ್. 3 ಸತಿ ತೋರ್ಕೊಂಡಲ್ಲ. ನೀವು ಸೊಸೆ ಹತ್ರ ಮಾತಾಡೋ ತರ ಮಾತಾಡಿದ್ರೆ ನಾನು ಅತ್ತೆ ತರ ಮಾತಾಡೋ ತರ ಮಾತಾಡಿಲ್ಲ. ಹೋಗಿ ಬರಂತ್ರು ಹೋಲ್ವೆ వాళ్ళతో చుట్టమా వాళ్ళతో మాటకే పోదు నువ్వు ಹೆಂಗಮ್ಮ ಅವ್ರು ಬಂದು ಬಾಳ್ತಲ್ಲ ಬಾಳ್ಲಿ ನಾವು ಬೇಡ ನಕ್ಲ, ಅದು ಅವ್ರಿಬ್ಬರು ಇಷ್ಟ ಅಷ್ಟೇ. ನಾನು ಇನ್ನೇನ್ ಮಾತಾಡಕ್ಕೆ ವಿಷಯ ಏನ್ ಅವ್ರಿಬ್ಬರು ಇಷ್ಟ. ಅವ್ನು ಬಾಳ್ಸೋದು ಬಾಳ್ಸಾ ಇರೋದು ಅವ್ರ ಇಷ್ಟ. ನಾವು ಯಾವ ಹೋಗ್ತೀನಿ, ನಮ್ಮ ಅತ್ತೆ ಮನೆಗೆ ಹೋಗಲ್ಲ, ನಾವು ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡು ನಾವು ಬಾಳ್ತೀವಿ ಮೇಡಮ್. ನಾನು ಹೋಗಿ 2 ಸಲ ಹೋಗಿ ನಾನು ಅನುಭವಿಸಿ ಸಾಕು ಮೇಡಮ್. ಸೊ ನಿಮಗೆ ಸಮಸ್ಯೆ ಇರೋದು ಅತ್ತೆ ಬಗ್ಗೆ, ಗಂಡನ ಬಗ್ಗೆ ಅಲ್ಲ? ನಮ್ಮ ಅತ್ತೆ ಬಗ್ಗೆ ನನ್ಗಿಲ್ಲ ಮೇಡಮ್, ನಮ್ಮ ಮಾವನ ಬಗ್ಗೆ ನನ್ನ ಸಮಸ್ಯೆ ಮೇಡಮ್. ಸುಳ್ಳು ಮಾತು ಮೇಡಮ್. ನಮ್ಮ ಮಾವನೇ ನಮ್ಮ ಜಗಳ ತಂದಿಕ್ಕೋದು ಮೇಡಮ್. ಏನೋ ಮಗಳ ತರ ಬೈತಾರೆ. ಮಾವನ್ ಬಗ್ಗೆ ದೂರ ಹೇಳಕ್ ನಿಮ್ಗೆ ಮಾವನ್ಗೆ ಯಾವ ಮೇಡಮ್? ನಾನು ಅವ್ರ ಮನೆಗೆ ಹೋಗಿರತ್ತೀರಮ್ಮ ಬೆಳಗಿಂದ ಸಂಜೆವರೆಗೂ. ಅವ್ರ ಮೇಡಮ್ ನಾನು ಮನೆಗೆ ಹೋಗಿರೋದು ಅವ್ರ 400 ರೂಪಾಯಿ ಸಂಪಾದಿಸ್ಕೊಂಡು ನಮ್ಗೆ ಕೊಡ್ತಾರೆ. ನಮ್ಮ ಅತ್ತೆನೇ ಎಷ್ಟೋ ಸಲ ಇಲ್ಲ, ಇವ್ನು ಯಾವಾಗ ಸಾಯ್ತಾನೆ ಅವಾಗಲೇ ನಮ್ಮ ಸಂಸಾರ ಚೆನ್ನಾಗಿ ಬೈದಿದ್ದೀನಿ. ಯಾರೋ ಟೆನ್ಷನ್ ಇರೋರು ಬೈದಿದ್ದೀನಿ ತಂದೆಗೆ. ಈಗ ಅದನ್ನೇ ಕಾರಣ ಮಾಡ್ಕೊಂಡು ಮನೆಗೆ ಹೋಗಲ್ವಮ್ಮ? ನಾನು ಸಪ್ರೇಟ್ ಆಗಿ ಇರ್ತೀನಿ ಮೇಡಮ್, ನಾನು ಒಟ್ಟಿಗೆ ಹೋಗಿರಲ್ಲ ಮೇಡಮ್. ಸೆಪರೇಟ್ ಆಗಿ ನಿಮ್ ಗಂಡನ ಜೊತೆ ನೀವ್ ಇರ್ತೀರಮ್ಮ? ಇರ್ತೀನಿ ಮೇಡಮ್. ನಿಮ್ ಗಂಡನ್ ಕೇಳಿ. ನಿಮ್ಮ ಹೇಳ್ತೀನಿ ಮಾತಾಡ್ಕೋಲ್ಲ. ನಿಮ್ಮ ತಾಯಿ ತಂದೆ ವಯಸ್ಸಾಗಿದೆ, ಯಾರು ನೋಡ್ಕೊಂತಾರೆ? ನಾನು ಅವ್ರು ನಿಮ್ಮನ್ನ ಮಾತಾಡಿಸ್ಲಿ ಇರ್ರಿ. ನಿಮ್ಮ ತಿಳಿಸ್ಬಿಡ್ರಿ, ನನಗೆ ಇಷ್ಟ ಇಲ್ಲ ಮಾತಾಡ್ಸಕ್ಕೆ. ನೀವು ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಗಮ್ಮ ಸೆಪರೇಟ್ ಆಗಿ ಬೇರೆ ಹೋಗಿರ್ತೀಯಾ? ಏನ್ ಧೈರ್ಯಮ್ಮ ನಿನಗೆ? ಸಪೋರ್ಟ್ ಮಾಡ್ತದ ಮಾಲಿ ಬೇರೆ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಇವನ್ನ ಸಾಕ್ತೀನಿ. ಹಿಂಗೆಲ್ಲ ಹೇಳ್ರೆ ಏನ್ ಮೇಡಮ್? ನಾನು ಸಪೋರ್ಟ್ ಇದೆ, ನಾನು ಏನೋ ಗೌರ್ಮೆಂಟ್ ಕೆಲಸ ಇದ್ದೀನಿ ಹೋಗಕ್ಕೆ. ಇನ್ನೊಂದು ಮದುವೆ ಮಾಡ್ಕೊಂಡು ಸಾಕ್ತೀನಿ ಅಂದ್ರೆ ಅವಾಗ ಗೌರ್ಮೆಂಟ್ ಕೆಲಸ ಇದೆಯಾ ನಿಮಗೆ? 200 ರೂಪಾಯಿ ಹುಡ್ತೀನಿ, ನಿಂಗೆ 100 ರೂಪಾಯಿ, ಅವ್ಳಿಗೆ 100 ರೂಪಾಯಿ ಕೊಡ್ತೀನಿ. ಇನ್ನು 2 ಮದುವೆ ಯಾಕಪ್ಪ ನಿನಗೆ? ಇವ್ಳು ಹೇಳ್ತಾರೆ ನಮ್ಮ ತಾಯಿ ತಂದೆ ಬರಂತೆ. ನಮ್ಮ ತಾಯಿ ತಂದೆ ಯಾರು ನೋಡ್ತಾರೆ? ವಯಸ್ಸಾಗಿರೋರಿಗೆ ಯಾರು ನೋಡ್ಕೊಂತಾರೆ? ಮಾ ನಿನಗೆ ಮೊದಲೇ ಗಂಡನ ಜೊತೆನೆ ಸಂಬಂಧ ಕೆಟ್ಟಿದೆ. ನೀನು ಹೋಗಿ ಮೊದಲು ಗಂಡನ ಮನೇಲಿರೋ, ಆಮೇಲೆ ಬೇರೆ ಮಾಡೋ ಯೋಚನೆ ಎಲ್ಲ ಮಾಡೋಣ. ಒಂದ್ ಮಾತು ಕೇಳಿ ಮೇಡಮ್, ಸಪ್ರೇಟ್ ಕೂತಾ ನಾನು 10 ದಿವಸ ಊರಿಗೆ ಹೋಗ್ಬಿಡ್ತೀನಿ. ಅವಾಗ ನಾನು ಕರ್ಸ್ಕೊಂಡ್ಬೋದಲ್ಲ, ಅದಕ್ಕೆ ಹೆಂಗೆ ಇರ್ಬೇಕು? ಯಾರು ಗೊತ್ತಾಗ ಯಾಕೆ ಸಪ್ರೇಟ್ ಹೇಳ್ತೀನಿ ನೀನು? ಮತ್ತೆ ಏನ್ ಮೇಡಮ್ ಹಿಂಗೆಲ್ಲ ಮಾತಾಡ್ರೆ ಏನ್ ಮಾತಾಡೋದೇ?
ಜಟ